ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಟ್ಟ ಕಲಾವಿದ ಮದನ್ ಮಂಜು ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂತಂದರೆ ಗುರು ಪೌರ್ಣಮಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಫ್ಯಾಮಿಲಿ ಸಮೇತ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿ ನೋಡಿ ತುಂಬ ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ಸಹ 1 ಅವರ್ ಆಯಿತು ಕ್ಯೂವಲ್ಲಿ ನಿಂತ್ಕೊಂಡು. ಯಾಕೆಂದರೆ ದೇವ್ರ ದರ್ಶನ ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ. ಸೊ ಎಲ್ಲರೂ ಜೊತೆಗಿದ್ದೀವಿ ನೋಡಿ. ಇನ್ನೂ ದರ್ಶನ ಆಗಿಲ್ಲ. ಇಲ್ಲೇ ದಾರಿಲೇ ಸಾಯಿಬಾಬಾ ಫೋಟೋ ಹಾಕಿ ಇದು ಮಾಡಿದ್ದಾರೆ. ಸೊ ಇಲ್ಲಿಂದನೇ ಆಶೀರ್ವಾದ ಎಲ್ಲರಿಗೂ ಆಗಿಬಿಡಲಿ ಅಂತ. ಹಾಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಈ ಗ್ಲಾಸ್ ಒಳಗಡೆ ತೋರಿಸ್ತೇನೆ ನಿಮಗೆ. ಈಗ ಅಲ್ಲಿ ಒಂದು ಅಂದರೆ ದೇವ್ರ ಫೋಟೋ ಇಟ್ಟಿದ್ದಾರೆ. ಸೊ ಆ ದೇವರು ಯಾರು ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಇವತ್ತು ಅವರು ದೇವರು ಅಂತ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವರಲ್ಲಿದ್ದಂಥ ಒಳ್ಳೆಯ ಗುಣ, ಅವರು ಜನಗಳಿಗೆ ಮಾಡಿದಂಥ ಸಹಾಯ ಆಗಿರ್ಬೋದು, ಪ್ರತಿಯೊಂದು ಕಣ್ಮುಂದೆ ಕಂಡಿರೋದಕ್ಕೆ ಇವತ್ತು ಅವರು ದೇವರಾಗಿದ್ದಾರೆ ನೋಡಿ. ಹಾಗೆ ಎಲ್ಲ ಅಭಿಮಾನಿಗಳಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇರೋರು ಯಾರಾದರೂ ಇದ್ದರೆ ಈ ವಿಡಿಯೋ ನೋಡಿದ್ರೆ ಇಲ್ಲಿಂದನೇ ಆಶೀರ್ವಾದ ಮಾಡಪ್ಪ ಅವರಿಗೆಲ್ಲ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿರೋರಿಗೆ ನನ್ನ ಧನ್ಯವಾದಗಳು. ಇದೇ ಥರ ವೀಡಿಯೋನ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಮುಂದೆ ಒಂದು ಸಿದ್ಧಿವಿನಾಯಕ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಗಣೇಶ ಇಲ್ಲದೆ ಯಾವುದೂ ಶುಭ ಕಾರ್ಯಗಳು ನಡೆಯಲ್ಲ. ಹಾಗಾಗಿ ವಿಘ್ನ ವಿನಾಶ ಗಣೇಶ ಅಂತ ಹೇಳ್ತಾರೆ. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಇರಲಿ ಅಂತ ಗಣೇಶನಿಗೂ ಕೈ ಮುಗಿದು ಹೊರಡ್ತಾ ಇದ್ದೀವಿ. ಸೊ ಎಲ್ಲ ಅಭಿಮಾನಿಗಳಿಗೂ ಗಣೇಶನ ಆಶೀರ್ವಾದ ಇರಲಿ. ಗಣೇಶನಿಗೂ ಹತ್ರದಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಗಣೇಶನ ನೋಡಿ ಕಣ್ಣು ತುಂಬಿಕೊಳ್ಳಿ. ಧನ್ಯವಾದಗಳು. ಹಾಗೆ ಹೊಸೊಬ್ಬರು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ದೇವರ ಆಶೀರ್ವಾದ ನಿಮಗಿರಲಿ, ನಿಮ್ಮ ಆಶೀರ್ವಾದ ನಮಗಿರಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.